ಬಿಡದಿ ಟೌನ್ಶಿಪ್ನ ಜೆಡಿಎಸ್ ಪಾಲಿನ ವಿಲನ್ ಹಾಗೂ ಸಚಿವ ಬಾಲಕೃಷ್ಣ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬಾಲಕೃಷ್ಣ ಅವರೇ, ನಿಮ್ಮ ಹೋರಾಟ ಈಗ ಭಾರತೀಯ ಜನತಾ ಪಕ್ಷದ ಹೋರಾಟ. ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ, ಜೆಡಿಎಸ್ ಕೂಡ ಕೈ ಜೋಡಿಸಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಕಡೆ ಕೈಗೆ ಎತ್ಕೊಂಡ್ಮೇಲೆ ಮಾತಾಡೋಣ ವಿಚಾರನ. ಇವತ್ತಿನ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸಮಸ್ಯೆ ಅವರು ಸದನವನ್ನ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನಂತಂದ್ರೆ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ, ಉತ್ತಮವಾದಂತ ಮಾತಾಡ್ಕಂತ ಎದಗಾರಿಕೆ ಇಲ್ಲ. ಅದರಿಂದ ಇವತ್ತು ಅವರು ಅದನ್ನ ಉದ್ದೇಶಪೂರ್ವಕವಾಗಿ ನಾಗೇಂದ್ರ ಅವ್ರನ್ನ ಮುಂದೆ ಇಟ್ಕೊಂಡು, ನೆಪ ಇಟ್ಕೊಂಡು, ನಾಗೇಂದ್ರ ಅವರು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಆರೋಪ ನನ್ನ ಮೇಲೂ ಬರ್ತದೆ, ನಿಮ್ಮ ಮೇಲೂ ಬರ್ತದೆ. ತೀರ್ಮಾನ ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ ಅಪರಾಧಿ. ತೀರ್ಮಾನ ಆದ್ಮೇಲೆ ಅವರು ಅವ್ರ ಬಗ್ಗೆ ಮಾತಾಡ್ಬೇಕು, ನಾಗೇಂದ್ರ ಅವ್ರ ಬಗ್ಗೆ. ಬಟ್ ಏನು ವಿಷಯನೇ ಅವ್ರಿಗೆ ಚರ್ಚೆ ಮಾಡಕ್ ಆಗದೆ ಇರೋದ್ರಿಂದ ಸುಮ್ಮನೆ ನಾಗೇಂದ್ರ ಅವ್ರ ವಿಷಯ ಇಟ್ಕೊಂಡು ಕಾಲ ಬರ ಘೋಷಣೆ ಮಾಡಿದಿರ ಸರ್ ತಾವು? ರಾಜ್ಯ ಸರ್ಕಾರ ಬರ ಅಂತ ಹೇಳ್ತಿದ್ರ. ಎಷ್ಟು ತಾಲೂಕುಗಳು ಬರಪೀಡಿತ ಆಗಿದೆ ಸರ್ ಈ ರಾಜ್ಯದಲ್ಲಿ? ಎಷ್ಟು ಜನ ಮಂತ್ರಿಗಳು ಬರಪೀಡಿತ ಪ್ರದೇಶಕ್ಕೆ ಹೋಗಿದ್ದಾರೆ ಸರ್? ಅದನ್ನ ಎಲ್ಲಾ ಮಂತ್ರಿಗಳು ಬರಪೀಡಿತ ಪ್ರದೇಶಕ್ಕೆ ಹೋಗಿದ್ದೀವಿ. ಮುಖ್ಯಮಂತ್ರಿಗಳು ನಾವು ಪ್ರಮಾಣ ವಚನ ಮಾಡಿದ ದಿವಸನೇ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ನಮ್ಗೆ ಆದೇಶ ಕೊಟ್ಟಿದ್ರು. ಅದರಂತೆ ನಾವು ಎಲ್ಲಾನು ಕೂಡ ಮಾಹಿತಿಯನ್ನ ಕಲೆ ಹಾಕಿ ನಾವು ಒಂದು ಬುಕ್ಲೆಟ್ ಅನ್ನು ಕೂಡ ರೆಡಿ ಮಾಡಿದೀವಿ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ, ಬರ ಎಲ್ಲೆಲ್ಲಿದೆ ಅಂತಕ್ಕಂಥದ್ದನ್ನ ನಾವು ರೆಡಿ ಮಾಡಿದೀವಿ. ಅದನ್ನ ಇವತ್ತು ಸಬ್ಮಿಟ್ ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳಿಗೆ. ಆದ್ರೆ ಬರ ಸುಮ್ಮನೆ ಘೋಷಣೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ವೈಜ್ಞಾನಿಕವಾದಂತ ಕಾರಣಗಳನ್ನ ನಾವು ತೋರಿಸಬೇಕು. ಅದನ್ನ ರೆಡಿ ಮಾಡ್ತಾ ಇದೀವಿ. ಅದು ಮಾಡಿದ ತಕ್ಷಣ ಅದನ್ನ ಚರ್ಚೆ ಯಾರು ಮಾಡಬೇಕು? ಬರನ ನಾಗೇಂದ್ರ ವಿಚಾರದಲ್ಲಿ ಬಾಲಕೃಷ್ಣ ಅವರು ಪದೇ ಪದೇ ಮೂಗು ತೋರಿಸ್ತಾರೆ ಅಂತೇಳಿ ಆರ್ ಅಶೋಕ್ ಅವರು ಸದನದಲ್ಲಿ ತಮ್ಮ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಆರ್ ಅಶೋಕ್ ಅವ್ರಿಗೆ ಸಬ್ಜೆಕ್ಟೇ ಗೊತ್ತಿಲ್ಲ, ಈ ವಾಗ್ದಾಳಿ ಏನ್ ಮಾಡ್ತಾರೆ. ಅವರು ಪ್ರಮುಖವಾಗಿ ಅವರು ಬರದ ಬಗ್ಗೆ ಚರ್ಚೆ, ನಾಗೇಂದ್ರ ಅವ್ರ ಬಗ್ಗೆ ಚರ್ಚೆ ಮಾಡಲಿ. ಅವ್ರ ಆರೋಪ ಏನೇನು ಅಂತ ಚರ್ಚೆ ಮಾಡಲಿ. ಅದಕ್ಕೆ ಉತ್ತರ ತಗೊಂಡು ಆಮೇಲೆ ಪ್ರತಿಭಟನೆ ಮಾಡಲಿ. ಉತ್ತರ ತಗೊಳ್ಳೋಕೆ ಚರ್ಚೆ ಮಾಡೋದಕ್ಕಿಂತ ಮುಂಚೆನೆ ಪ್ರತಿಭಟನೆಗೆ ಇಳಿದ್ರೆ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ ಅಂತ ಅರ್ಥ ಆಯ್ತು. ಹಂಗಂತ ನೀವು ಪ್ರತಿಭಟನೆಗೆ ಇಳಿದ್ರಿ ಸರ್? ನಾವು ಈಗ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಶಾಸಕರುಗಳು ನಮ್ಮ ಸಮಸ್ಯೆಗಳನ್ನ ನಾವು ಸದನದಲ್ಲಿ ನಾವು ಮಂಡಿಸಬೇಕು, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ಮೇಲೆ ಮಂತ್ರಿಗಳ ಮೇಲೆ ಗಲಾಟೆ ಮಾಡಿದ್ರು. ನಾವು ಸ್ಪೀಕರ್ ಗಮನಕ್ಕೆ ತಂದು ಈಗ ಅನಿವಾರ್ಯವಾಗಿ ನಾವು ಅವರು ಪ್ರತಿಭಟನೆ ನಿಲ್ಲಿಸಬೇಕು. ಸೆಷನ್ ಅವ್ರು ಏನೇ ವಾದ ಮಂಡಿಸಿದ್ರು ಸೆಷನ್ ಅಲ್ಲಿ ಮಂಡಿಸ್ಲಿ. ಅದು ಸಾರ್ವಜನಿಕರಿಗೆ ಗೊತ್ತಾಯ್ತದೆ ಏನೇನು ಅವ್ರು ಮಾತಾಡಿದ್ರು, ಇವ್ರೇನ್ ಮಾತಾಡಿದ್ರು ಅಂತ. ತೀರ್ಮಾನ ಅವರು ನಮ್ಮ ಮತದಾರ ಪ್ರಭುಗಳು ತೀರ್ಮಾನ ತಗೊಂತಾರೆ. ಜನರ ತೆರಿಗೆ ದುಡ್ಡನ್ನ ಮೂರು ಪಕ್ಷಗಳು ವ್ಯಯ ಮಾಡ್ತಿದ್ದಾರೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಟೀಕೆಗೆ ಕಾರಣ ಆಗಿದೆ. ನಮ್ಮ ಮೇಲೆ ಹಾಕ್ಬೇಡಿ. ಅವೆರಡು ಪಕ್ಷಗಳು ವ್ಯಯ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಉತ್ತರ ತೃಪ್ತಿ ಆಗದೆ ಕೋರ್ಟ್ ಕಚೇರಿ ಕಾನೂನು ಇದೆ, ಅದ್ರಲ್ಲಿ ಹೋಗಿ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅದನ್ನು ದುರುಪಯೋಗ ಪಡಿಸ್ಕೊಂತಾ ಇರೋರು, ಜನದ ತೆರಿಗೆ ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥವ್ರು ಜೆಡಿಎಸ್ ಮತ್ತೆ ಬಿಜೆಪಿ ಅವರು, ಕಾಂಗ್ರೆಸ್ ಪಕ್ಷ. ಅವರ ಪ್ರತಿಭಟನೆ ಇವತ್ತಿಗೆ ಕೊನೆ ಮಾಡ್ತಿದ್ದಾರೆ ಸರ್. ಈಗಲಾದ್ರೂ ಸಂತೋಷ? ಸಂತೋಷ ಅಲ್ಲ, ಅವ್ರಿಗೇನೋ ಈಗಲಾದ್ರೂ ಅವ್ರಿಗೆ ಬುದ್ಧಿ ಬಂದದೆ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ಯಾರಾದ್ರೂ ಪಾಪ ಯಾರೋ ಹೊರಗಡೆ ಇರ್ತಕ್ಕಂಥವ್ರು ಬುದ್ಧಿ ಹೇಳಿದ್ದಾರೆ. ಗೌರವಯುತವಾಗಿ ಸದನ ನಡೆಸಿ, ನೀವು ಈ ನಡವಳಿಕೆಯಿಂದ ನಾಚಿಕೆಗೆ ಈಡಾಗ್ತಾ ಇದೀವಿ. ಬಿಜೆಪಿ ಜನತಾದಳ ಜನ ಆಚೆಗಡೆ ಉಗಿತಾವ್ರೆ, ದಯಮಾಡಿ ನೀವು ಹೋಗಿ ಸದನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿರ್ಬೇಕು. ಬಾಲಕೃಷ್ಣ ಸಚಿವರಾದ್ಮೇಲೆ ಭಾರಿ ವೈಲೆಂಟ್ ಆಗಿಬಿಟ್ಟಿದ್ರಲ್ಲ ಸರ್? ನಾನು ಮೊದಲಿಂದಾನು ಹಿಂಗೆ ಇದ್ದೀನಿ. ನಾನು ಆದಾಗ ಒಂಥರ, ಆಗದೆ ಇದ್ದಾಗ ಒಂಥರ ಅಲ್ಲ. ಮೊದಲಿಂದ ಯಾವ ರೀತಿ ಇದ್ದೀನಿ ಅದೇ ರೀತಿ ಇದ್ದೀನಿ. ಇವಿಷ್ಟು ಸಚಿವ ಬಾಲಕೃಷ್ಣ ಅವರ ಅಭಿಪ್ರಾಯ. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ನಾಗೇಂದ್ರ ಹಟೋವ್ ವಿರುದ್ಧದ ಹೋರಾಟಕ್ಕೆ ಪ್ರತಿಯಾಗಿ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ. ಜನರ ತೆರಿಗೆ ದುಡ್ಡನ್ನ ಪೋಲ್ ಮಾಡ್ತಿರ್ತಕ್ಕಂಥ ಅದು ಬಿಜೆಪಿ ಮತ್ತು ಜೆಡಿಎಸ್ ಅಂತೇಳಿ ಆರೋಪವನ್ನು ಮಾಡಿದ್ರು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರಿ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ.